ಹಾಯ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇಲ್ಲಿ ಹೇಗೋ ನಿಂಗವನಿಗೆ ಇಲ್ಲಿ ಭೂಮಿ ಅಂದರೆ ಭೂಮಿನೇ ಅಜಿತ್ ಹೆಂಡ್ತಿ ಅಂತ ಅಂದ್ಬಿಟ್ಟು ಮನಸ್ವಿನಿ ಭೂಮಿ ಅಂತ ಅಂದ್ಬಿಟ್ಟು ಇಬ್ಬರನ್ನು ಒಂದೇ ಥರದಲ್ಲಿ ಅಂದರೆ ಭೂಮಿ ಮುಸ್ಕಾಕೊಂಡು ಬಂದು ಅಂದರೆ ಅಜಿತ್ ಹೆಂಡ್ತಿ ಥರ ನಟಿಸಿದ್ಲು, ಹಾಗೆ ಮನಸ್ವಿನಿ ಥರ ಡ್ರೆಸ್ ಹಾಕ್ಕೊಂಡು ಸಹಿತ ಇಲ್ಲಿ ನಿಂಗವನ ನಂಬಿಸಿದ್ಲು. ಅದೇ ರೀತಿ ಅವರೆಲ್ಲರಿಗೂ ಸಹಿತ ನಂಬಿಸಿದ್ಲು ಭೂಮಿ. ಆದರೆ ಭೂಮಿಗೆ ಸಖತ್ ಅಂದರೆ ಅವಳಿಗೆ ಉಸಿರಾಟ ತೊಂದರೆ ಇರೋದ್ರಿಂದ ಅವಳು ಮುಸ್ಕು ಹಾಕ್ಕೊಂಡೆ ನಿಂಗವನ ಮುಂದೆ ಓಡಾಡಿರೋದ್ರಿಂದ ಅವಳು ಫುಲ್ ಸುಸ್ತಾಗ್ಬಿಡುತ್ತೆ. ರೂಮಿಗೆ ಹೋಗಿ ಅಪ್ಪ ದೇವರೇ ಅಂತ ಅಂದ್ಬಿಟ್ಟು ಉಸಿರನ್ನ ಮೇಕೆ ತಳಕೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅಜ್ಜಿತಾ ಇದ್ದನು, ಅಯ್ಯೋ ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಫ್ಯಾನ್ನ ಹೋಗಿ ಹಾಕ್ತಾನೆ. ಆದರೆ ಫ್ಯಾನು ಆನ್ ಆಗೋದಿಲ್ಲ, ಕರೆಂಟ್ ಇಲ್ಲ ಅನಿಸುತ್ತೆ ಅಂತ ಅಂದ್ಬಿಟ್ಟು ಬೀಸಣಿಕೆನ ತೊಗೊಂಬಂದು ಹಾಗೆ ಕೆಳಗಡೆ ಟೇಬಲ್ನು ಸಹಿತ ಎಳ್ಕೊಂಬಂದು ಅವಳ ಮುಂದೆ ಕೂತ್ಕೊಂಡು ಅವಳಿಗೆ ಬೀಸಣಿಕೆ ತೊಗೊಂಡು ಗಾಳಿನ ಬೀಸ್ತಾ ಇರ್ತಾನೆ. ಅವಾಗ ಭೂಮಿ ಇದ್ದಳು ಅಜಿತ್ ಕಡೆಗೆ ತಿರುಗಿ ನೋಡ್ತಾಳೆ. ಅವಾಗ ಅಜಿತನು ಸಹಿತ ಭೂಮಿನೇ ನೋಡ್ತಿರ್ಬೇಕಾದ್ರೆ, ಅಯ್ಯೋ ನೀನು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡ, ನಾನು ಅಂದರೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಅಂದಾಗ, ಅಯ್ಯೋ ನಿನಗೆ ಅದು ಅರ್ಥ ಆಗಲ್ಲ, ನಾನು ಸಹಾಯ ಮಾಡ್ತಾ ಇರೋದು ಅಷ್ಟೇ, ಬೇರೆ ಏನೋ ಅಪಾರ್ಥವಾಗಿ ತಿಳ್ಕೊಂಬಕ್ಕೆ ಹೋಗಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಆದರೆ ಭೂಮಿ ಏನು ಮಾತಾಡದೆ ಸುಮ್ಮನೆ ನೋಡ್ತಾ ಇರ್ತಾಳೆ. ನಿನಗೆ ಹೇಳ್ತಾ ಇರೋದು ನೋಡೋದು ಬೇಕಾದರೆ ಆಮೇಲೆ ನೋಡುವಂತೆ, ಇವಾಗ ನನ್ನ ಆ ಥರ ನೋಡಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅಜಿತ ಹೇಳ್ತಾನೆ. ಭೂಮಿ ಮತ್ತೆ ಅಜಿತನ ನೋಡ್ತಿರೋದ್ರಿಂದ ಅಜಿತನು ಸಹಿತ ಭೂಮಿನೇ ಗುರಾಯಿಸ್ತಾ ಇರ್ತಾನೆ. ಅವಾಗ ಅಷ್ಟೊತ್ತಿಗೆ ಅಜಿತ ಇದ್ದನು ಇದು ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಎದಳ್ತಾನೆ. ನಿನಗೆ ಹೇಳಿದ ಅರ್ಥ ಆಗಲಿಲ್ವಾ ಆ ಥರ ನೋಡಬೇಡ ಅಂತ ಅಂದಕ್ಕೆ, ನಾನು ಸಹಿತ ನಿನ್ನನ್ನು ನೋಡ್ತಾ ಇರಲಿಲ್ಲ, ನಾನು ಏನೋ ನಿನ್ನ ನೋಡ್ತಾ ಏನೋ ಯೋಚನೆ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಭೂಮಿನೇ ಸಹಿತ ಹೌದು ಸಾಹೇಬ್ರೆ, ನಾನು ಸಹಿತ ನಿಮ್ಮನ್ನು ನೋಡ್ತಾ ಇರಲಿಲ್ಲ, ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾನೆ. ಯಾಕೆ ಯೋಚನೆ ಮಾಡೋದಕ್ಕೆ ಬೇರೆ ಟೈಮೇ ಇಲ್ವಾ, ಇವಾಗ ಯೋಚನೆ ಮಾಡಬೇಕಿತ್ತ ಅಂತ ಅಂದ್ಬಿಟ್ಟು ಹಾಗೆ ಅಜಿತ ಇದ್ದನು. ಅಲ್ಲ ನಿನಗೆ ಜ್ಞಾನ ಇಲ್ವಾ, ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳೋಕೆ ಏನಾಗಿತ್ತು, ಅಲ್ಲ ಈ ಥರ ಮುಸ್ಕು ಹಾಕ್ಕೊಂಡೋಗಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದು ಯಾರು ಹೊಣೆ, ಸ್ವಲ್ಪ ನನಗೆ ಮುಂಚೆನೇ ಹೇಳಿದ್ರೆ ಏನಾಗೋದು ನಿನಗೆ ಅಂತ ಅಂದ್ಬಿಟ್ಟು ಏನಾದರೂ ಒಂದು ಬೇರೆ ಪ್ಲ್ಯಾನ್ನ ಮಾಡ್ತಿದ್ದೆ ನಾನು ಅಂತ ಅಂದ್ಬಿಟ್ಟು ಅಜಿತ ಬೈತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಲಚ್ಚಿ ಹಾಗೆ ಶ್ರವಣ ಬರ್ತಾರೆ. ಹೌದಲ್ಲ ಭೂಮಿ, ನೀನು ಮುಂಚೆನೇ ಹೇಳಬೇಕಾಯ್ತಲ್ಲ ಮಗಳೇ, ಸುಮ್ಮನೆ ನೋಡು ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ, ಆದರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ, ಹೇಗೋ ನಿಂಗವನಿಂದ ಪಾರಾದ್ವಲ್ಲ ಅಷ್ಟು ಸಾಕು ಅಂತ ಅಂದಾಗ ಲಚ್ಚಿದ್ದನು, ಅದಕ್ಕೆ ನಿಮಗೇನು ಉಸಿರಾಟ ತೊಂದರೆ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅಯ್ಯೋ ಆ ಥರ ಏನೂ ಇಲ್ಲ ಲಚ್ಚಿ, ಆದರೆ ಈ ಥರ ಸ್ವಲ್ಪ ಏನಾದರೂ ಟೆನ್ಷನ್ ಮಾಡಿಕೊಂಡ್ರೆ ಏನಾದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ಆವಾಗ ಸ್ವಲ್ಪ ನನಗೆ ಈ ಥರ ಉಸಿರಾಟ ಸಮಸ್ಯೆ ಟೈಪ್ ಆಗುತ್ತೆ ಅಷ್ಟೇ, ಅದನ್ನು ಬಿಟ್ಟು ಇನ್ನೇನು ಇಲ್ಲ ನನಗೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಹೇಗೋ ಸಮಸ್ಯೆನೇ ಬಗೆಹರಿತಲ್ಲ ಬಿಡಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವಾಗ ಇವಾಗೇನೋ ಸಮಸ್ಯೆ ಬಗೆಹರಿತು, ಆ ನಿಂಗವ ಹೋಗೋ ತನಕ ನಾವು ಹೆಂಗೆ ಮೇಂಟೈನ್ ಮಾಡ್ಕೊಂಡಿರೋದು, ಸರಿ ಭೂಮಿ ನೀನು ಹೀಗೆ ಇದ್ದರೆ ಆಗೋದಿಲ್ಲ, ನೀನು ಡ್ರೆಸ್ ಹಾಕ್ಕೊಂಡು ಮನಸ್ಸಿನ ಥರ ಮನೆ ತುಂಬ ಓಡಾಡ್ತಿರು, ಅವಾಗ ಅಂದರೆ ಭೂಮಿ ಬಗ್ಗೆ ಅಷ್ಟು ಯೋಚನೆ ಹೊಡೆಯಲ್ಲ ಅವರಿಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಸರಿ ನಾನು ಹಾಗೆ ಮಾಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಭೂಮಿ ಎಲ್ಲರೂ ಸಹಿತ ಮನೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ನಿಂಗವನಿಗೆ ಸಂಗೀತ ಇದ್ದಳು ತಗೊಳಿಯತ್ತೆ, ನೀವು ಟೈಮಿಗೆ ಸರಿಯಾಗಿ ಯಾಕೋ ನೆಟ್ಟಿಗೆ ಊಟನೂ ಸಹಿತ ಮಾಡ್ತಾ ಇಲ್ಲ, ತಗೊಳ್ಳಿ ಒಂದೆರಡು ಹಣ್ಣಾದರೂ ತಿನ್ನಿ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅವಾಗ ಅಯ್ಯೋ ಸಂಗೀತ ನನಗಿದೆಲ್ಲ ಬೇಡ, ನನಗೆ ನಿಮ್ಮನ್ನೆಲ್ಲ ನೋಡಿ ಹೊಟ್ಟೆ ತುಂಬಿದಂಗೆ ಆಯ್ತು, ಅಷ್ಟಲ್ಲದೆ ನಿನ್ನ ನೋಡಿ ನನಗೆ ತುಂಬಾ ಹೊಟ್ಟೆ ತುಂಬಿದಂಗೆ ಆಗಿದೆ, ನನಗೇನೂ ಕಮ್ಮಿ ಆಗಿಲ್ಲ, ನೀ ತಿನ್ಬೇಕು ಇದನ್ನೆಲ್ಲ ತಿನ್ನು ನೀನು ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವನೇ ಸಂಗೀತನಿಗೆ ಹಣ್ಣನ್ನು ತಿನ್ನಿಸ್ತಾಳೆ. ಅಯ್ಯೋ ಅತ್ತೆ ನಾನು ಚೆನ್ನಾಗಿದ್ದೀನಿ ಅತ್ತೆ, ಇವಾಗ ಆರೋಗ್ಯವಾಗಿದ್ದೀನಿ ಅಂತ ಅಂದ್ಬಿಟ್ಟು ಸಂಗೀತ ಹೇಳಿದ್ರು, ನೀನು ಆರೋಗ್ಯವಾಗಿದ್ದರು ನಿನ್ನ ಆರೋಗ್ಯನಿಂದ ಹಾಗೆ ನಿನ್ನಿಂದ ಈ ಮನೆಯವರೆಲ್ಲ ಇದ್ದಾರೆ, ನೀನು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಂಗೆ ತಗೋ ನೀ ತಿನ್ನು ಅಂತ ಅಂದ್ಬಿಟ್ಟು ಹಣ್ಣು ತಿನ್ನಿಸ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಮನಸ್ವಿನಿ ಥರ ಭೂಮಿ ಡ್ರೆಸ್ ಹಾಕ್ಕೊಂಡು ಬರ್ತಾಳೆ. ಅಜಿತ ಇದ್ದನು, ಓ ಮನಸ್ವಿನಿ ಬಂದ್ಲು ಮನಸ್ವಿನಿ ಬಂದ್ಲು ಮನಸ್ವಿನಿ ಬಂದ್ಲು ಅಂತ ಅಂದ್ಬಿಟ್ಟು ಆಕಿನ ಕರ್ಕೊಂಬರ್ತಾನೆ. ಏಯ್ ಮನಸ್ವಿನಿ ಬಂದ್ಲು ಅಂತ ಎಲ್ಲರಿಗೂ ಕಾಣಿಸ್ತಿತ್ತು, ನೀನು ಯಾಕೋ ಹಂಗೆ ಆಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ ಇದ್ದಳು ಅಜಿತನಿಗೆ ಬೈತಾಳೆ. ಅವಾಗ ಅಯ್ಯೋ ಅದು ಬೆಳಗಿಂದ ಇರಲಿಲ್ವಲ್ಲ ಅದಕ್ಕೋಸ್ಕರ ಹೇಳಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಏಯ್ ಆವಾಗ ಅಜ್ಜಿ ಏನು ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು ಕೇಳ್ತಾಳೆ, ಅಂದರೆ ಮನಸ್ವಿನಿ ಬದ್ದಳು ಕೇಳ್ತಾಳೆ. ಅವಾಗ ನನ್ನನ್ನು ಮಾತಾಡಿಸ್ಬೇಡ ನೀನು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅಯ್ಯೋ ಯಾಕೆ ಅಜ್ಜಿ ಏನಾಯಿತು ಅಂತಂದಾಗ, ಅಲ್ಲ ನಾನು ಬಂದಿದ್ದೀನಿ ಏನಾಯಿತು ಏನು ಬಿಡ್ತು ಅಂತ ವಿಚಾರಿಸೋದು ಬಿಟ್ಟು ಎಲ್ಲಿ ಹೋಗಿದ್ದೀನಿ ನೀನು ಅಂತಂದ್ಬಿಟ್ಟು ಬೈತಾಳೆ. ಅವಾಗ ಅಯ್ಯೋ ಅಜ್ಜಿ ಅದಾ, ಅಂದರೆ ನನಗೂ ಸಹಿತ ನಿಮ್ಗೆ ವಿಚಾರಿಸ್ಕೊಬೇಕು ಅಂತ ಆಸೆ, ಆದರೆ ಏನು ಮಾಡ್ತೀರಾ, ನಾನು ಅಂದರೆ ನಮ್ಮ ಅಪ್ಪನ ಆಸೆನ ನೆರವೇರಿಸಬೇಕು ಅಂತ ಅಂದ್ಬಿಟ್ಟು ನಾನು ಕಾನ್ಸ್ಟೇಬಲ್ ಆಗಬೇಕು, ಟ್ರೈನಿಂಗೂ ಹೋಗ್ತಾ ಇದ್ದೀನಿ, ನಾನು ಆದಷ್ಟು ಬೇಗ ನಮ್ಮ ತಂದೆ ಆಸೆನ ಈಡೇರಿಸಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅಯ್ಯೋ ಹೌದಾ ಕಂದ, ಹೇಗೋ ನೀನು ಆದಷ್ಟು ಬೇಗ ಕಾನ್ಸ್ಟೇಬಲ್ ಆದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಸರಿ, ನನಗೆ ಮುಂಚೆ ಈ ಪೊಲೀಸು ಗೀಲಿಸು ನೋಡ್ತಾ ಇದ್ದರೆ ಇದೆಲ್ಲ ಬೇಕಾ ಅನಿಸೋದು, ಆದರೆ ನನ್ನ ಮೊಮ್ಮಗ ಯಾವಾಗ ಪೊಲೀಸಾಗಿ ನನ್ನ ಜೀವನ ಇನ್ನೊಬ್ಬನಿಂದ ಉಳಿಸಿದ್ನೋ ಆವಾಗ ನನ್ನ ಮೊಮ್ಮಗ ಪೊಲೀಸ್ ಆಗಿದ್ದಕ್ಕೂ ಸಾರ್ಥಕ ಅಂತ ಅವಾಗ ಅನ್ನಿಸ್ತು. ಅವಾಗಿಂದ ನಾನು ಪೊಲೀಸ್ ಕೆಲಸದ ಅದಕ್ಕೊಂದು ಬೆಲೆ ಅಂತ ಅಂದ್ಬಿಟ್ಟು ನನಗೆ ಇವಾಗ ಅನ್ನಿಸ್ತು. ಹಾಗೆ ನೀನು ಸಹಿತ ನಿನ್ನ ಗಂಡನ ಸರಿ ಸಮಾನ ನೀನು ಸಹಿತ ದುಡಿಬೇಕು, ನೀನು ಸಹಿತ ಅಷ್ಟೇ ಚಾಲ್ತಿಯಾಗಿರಬೇಕು, ನೀನು ಸಹಿತ ಕಾನ್ಸ್ಟೇಬಲ್ ಆಗಿ ಮನೆಗೆ ಆದಷ್ಟು ಬೇಗ ಬಾ, ನಾನು ನಿನ್ನನ್ನು ಹಾಗೆ ಆ ಪ್ರಸಾದನ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಪ್ರಸಾದನ ಜೀವ ಕಾಪಾಡೋಕ್ಕೂ ನೀನು ಬೇಕಾಗುತ್ತೆ ಅಂದಾಗ, ಅಯ್ಯೋ ಅವನ ಜೀವ ಯಾಕೆ ಇವಳು ಕಾಪಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ, ಅಯ್ಯೋ ಎಷ್ಟೇ ಆದ್ರೂ ಸಹಿತ ಅವ್ನು
ನಿನ್ನ ಅಳಿಯ ಆಗೋಂತಾನೆ ಪ್ರಸಾದು ಅಂತಾನೆ. ಅವಾಗ ಅಜಿತನಿಗೆ ಸಖತ್ ಕೋಪ ಬರೋದಕ್ಕೆ ಶುರುವಾಗುತ್ತೆ. ಅಯ್ಯೋ ದೇವ್ರೆ ಅಂದಾಗ, ಯಾಕೆ ಮರ್ತ್ಬಿಟ್ರಾ, ಎಲ್ಲ ಮುಗಿದ್ಮೇಲೆ ಪ್ರಸಾದನ ಜೊತೆ ಭೂಮಿ ಮದುವೆ ಅಂದರೆ ಮನಸ್ವಿನಿ ಮದುವೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಅಯ್ಯೋ ದೇವ್ರೆ, ಇವ್ರದ್ದೊಂದು ಬಾಕಿ ಇದೆ ಇದು ಅಂತ ಅಂದ್ಬಿಟ್ಟು ಮನಸ್ಸಲ್ಲೇ ಅಜಿತ ಬೈಕೊಂತಿರ್ತಾನೆ. ಸರಿ ಟೈಮ್ ಆಯಿತು ಅಂದಾಗ, ಸರಿ ಅವಾಗ ನಾವು ನಾಳೆ ಬೆಳಗ್ಗೆನೇ ಊರಿಗೆ ಹೋಗ್ತೀವಿ, ಬಂದಿರೋ ಕೆಲಸ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಿಂಗವ ಹೇಳ್ತಾಳೆ. ಅವಾಗ ಸಂಗೀತ ಇದ್ದಳು, ಅಯ್ಯೋ ಅತ್ತೆ ಇನ್ನು ಇವಾಗ ತಾನೇ ಬಂದಿದ್ರೆ ಅಲ್ಲೇ ಹೋಗ್ತೀನಿ ಅಂತ ಮಾತಾಡ್ತಾ ಇದ್ದೀರಲ್ಲ, ಪ್ಲೀಸ್ ಇನ್ನೊಂದೆರಡು ದಿವಸ ಇದ್ಬಿಟ್ಟು, ಅಲ್ಲ ಅಷ್ಟಲ್ಲದೆ ಲಚ್ಚಿದು ಹಾಗೆ ಅಂಜುದು ಮದುವೆ ಫಿಕ್ಸ್ ಆಗಿದೆ, ಮದುವೆ ಮುಗಿಸ್ಕೊಂಡೇ ಹೋಗ್ಬೋದಿತ್ತಲ್ಲ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ. ಅವಾಗ ಅಯ್ಯೋ ನಾನು ಹಾಗೆ ಅಂದ್ಕೊಂಡಿದ್ದೆ, ಆದರೆ ಅಲ್ಲಿ ಮನೆಯಲ್ಲಿ ತೋಟ ಹಾಗೆ ಅವನ ವ್ಯವಹಾರ ಎಲ್ಲ ಇದೆ, ಅದನ್ನೆಲ್ಲ ಬಿಟ್ಟು ನಾನು ಇಲ್ಲಿ ಕೂತ್ರೆ ಅವನೊಬ್ಬನಿಗೆ ವಜ್ಜೆ ಆಗುತ್ತೆ, ಅದಕ್ಕೋಸ್ಕರ ನಾನು ಸಹಿತ ಅವನ ಜೊತೆಗಿದ್ದರೆ ಅವನಿಗೂ ಸಹಿತ ಹೆಲ್ಪ್ ಆಗುತ್ತೆ, ಬೇಡ ಮದುವೆ ಹತ್ತಿರ ಇದೆ ಅಂದಾಗ ನಾನು ಬರ್ತೀನಿ, ಇವಾಗ ನಾನು ಹೋಗಬೇಕು ಊರಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ ಹೇಳ್ತಾಳೆ. ಆದರೆ ಸಂಗೀತ ಇದ್ದಳು ತುಂಬ ಒತ್ತಾಯ ಮಾಡಿ, ಅತ್ತೆ ಅಲ್ಲಿಂದ ಬರೋದು ಬಂದುಬಿಟ್ಟಿದ್ದೀರಾ, ಇನ್ನು 2 ದಿವಸದಲ್ಲೇ ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ತೀವಿ, ಆ ಲಗ್ನ ಪತ್ರಿಕೆ ಪೂಜೆನಾದರೂ ಮುಗಿಸ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅಯ್ಯೋ ನೀನು ಇಷ್ಟೊಂದು ಕೇಳ್ಕೊತಾ ಇದೆಯಾ ಅಂದರೆ ಸರಿ, ಇನ್ನೊಂದು 2 ದಿವಸದಲ್ಲಿ ಅದು ಇದ್ದು ಪೂಜೆನ ಮಾಡಿಸ್ಕೊಂಡು ಹೋಗ್ತೀನಿ ತಗೋ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಸರಿ ಆದರೆ ನಂದೊಂದು ಕಂಡೀಷನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಭೂಮಿನ ಮಗಳಲ್ಲೇ ಕುಂಡ್ರಿಸ್ಕೊತಾಳೆ. ಅವಾಗ ಏನು ಹೇಳಿದಾಗ, ಆದರೆ ನನಗೊಂದು ಪಿ ಎ ಬೇಕಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ ಕೇಳ್ತಾಳೆ. ಪಿ ಎನಾ ನೀನೀಗ, ಮನೆಯವರೆಲ್ಲ ಪಿ ಎನೇ ನಿನಗೆ, ನೀನು ಏನು ಹೇಳಿದ್ರು ಕೈಯಲ್ಲಿ ಅಲ್ಲ ಕಾಲಲ್ಲಿ ತೋರಿಸಿದ್ರೆ ಕೈಯಲ್ಲಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನನಗೆ ಆ ಥರ ಎಲ್ಲ ಬೇಡ, ನೀವೆಲ್ಲ ನಿಮ್ಮ ಪಾಡಿ ನೀವು ಕೆಲಸ ಮಾಡ್ಕೊಂಡು ಹೋಗ್ರಿ, ಆದರೆ ನನ್ನಿಂದ ನಿಮ್ಮ ಟೈಮೆಲ್ಲ ಹಾಳಾಗೋದು ಬೇಡ, ನನಗೋಸ್ಕರ ಒಬ್ಬರು ಪಿ ಎ ಬೇಕು, ಅಂದರೆ ವೇಸ್ಟ್ ಕ್ಯಾಂಡಿಡೇಟೇ ಬೇಕು, ಮನೇಲಿ ಏನು ಕೆಲಸ ಮಾಡಲ್ಲ ಅಂಥವ್ರನ್ನ ನಾನು ಪಿ ಎ ಮಾಡ್ಕೊತೀನಿ ಅಂದಾಗ, ಅಯ್ಯೋ ನಾನಿದ್ದೀನಿ ಇವರಿದ್ದಾರೆ ಎಲ್ಲರೂ ಇದ್ದಾರೆ, ನಿನಗೆ ಯಾರು ಬೇಕು ಹಿಡ್ಕೊ ಅಂದಾಗ, ಹೌದಾ ನನಗೆ ಬೇಕಾಗಿರೋದು ಇಲ್ಲೊಬ್ರು ಕೂತಿದ್ದಾರೆ ನೋಡು ಫೋನ್ ಹಿಡ್ಕೊಂಡು ಕೆಲ್ಸಕ್ಕೆ ಬರ್ದದ್ದ ಅವರೇ ಬೇಕಾಗಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಆದರೆ ದೇವಯಾನಿ ಅವ್ರ ಕಡೆ ಮಾತಿನ ಕಡೆ ಗಮನನೇ ಕೊಡದೆ ಫೋನ್ ನೋಡ್ತಾ ಕೂತಿರ್ತಾಳೆ. ಅಷ್ಟೊತ್ತಿಗೆ ದೇವಯಾನಿ ನಿನಗೆ ಹೇಳ್ತಿರೋದು ಅಂದಾಗ, ಸರಿ ಇವಳು ನಾನು ಏನಂತ ಕರೀಲಿ ಅಂದಾಗ, ದೇವಯಾನಿ ಅಂತಲೇ ಕರೀರಿ ಅಂತ ಅಂದ್ಬಿಟ್ಟು ಶ್ರವಣ ಹೇಳ್ತಾನೆ. ಅದು ಹೆಂಗಪ್ಪ ದೇವಯಾನಿ ಅಂತ ಕರೀಲಿ, ದೇವಯಾನಿ ನಾನು ಹೇಳಿದ್ದೆಲ್ಲ ಕೆಲಸ ನೀನು ಮಾಡ್ತೀಯಾ, ನಾನು ಹೋಗೋ ತನಕ ನಾನು ಅಸಿಸ್ಟೆಂಟ್ ಆಗಿರ್ತೀಯ ನೀನು ಅಂದಾಗ, ಹಾಂ ಅಯ್ಯೋ ದೇವರೇ ಈ ವಜ್ಜಿ ಕಾಟ ಅಂದ್ಬಿಟ್ಟು ಲಾಸ್ಟಿಗೆ, ಅಯ್ಯೋ ಅತ್ತೆ ಅಮ್ಮ ನಿಮ್ಮ ಸೇವೆ ಮಾಡೋದು ಅಂದರೆ ದೇವರು ಸೇವೆ ಮಾಡ್ದಂಗೆ, ನನಗೊಂದು ಪುಣ್ಯ ಸಿಕ್ಕಂಗೆ, ನನಗೊಂದು ಚಾನ್ಸ್ ಸಿಕ್ಕಂಗೆ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ನಾಟಕನ ಮಾಡ್ತಾಳೆ. ಅವಾಗ ಸರಿ ದೇವಯಾನಿ ನಾನು ಹೇಳಿದ್ದಕ್ಕೆಲ್ಲ ನೀನು ಅಂದರೆ ನನಗೆ ಕರೆದಾಗಲ್ಲ ನೀನು ಬರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಸರಿ ಇವಳನ್ನ ಹೇಗೆ ಕರೆಯೋದೊಂದು ದೇವಯಾನಿ ಅಂತಲೇ ಕರೀರಿ, ನೀವು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ನನಗೆ ಪದೇ ಪದೇ ದೇವಯಾನಿ ಅಂತ ನನಗೆ ಕರೆಯೋದಕ್ಕೆ ಹಿಂಸೆ ಆಗುತ್ತಪ್ಪ, ಅದಕ್ಕೋಸ್ಕರ ನಾನೊಂದು ಸವಣ್ಣ ಮಾಡ್ತೀನಿ, ಗಂಟೆ ಕೊಡ ಇದನ್ನ ಅಂತ ಅಂದ್ಬಿಟ್ಟು ಗಂಟೆನ ಇಸ್ಕೊಂಡ್ಬಿಟ್ಟು ಈ ಗಂಟೆ ಅಲ್ಗಾಡಿಸ್ದಾಗಲ್ಲ ನೀನು ನನ್ನ ಹತ್ರ ಬರಬೇಕು, ಅವಾಗ ನಾನು ನಿನಗೆ ಏನಾದರೂ ಕೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ ಹೇಳ್ತಾಳೆ. ಅವಾಗ ಅಜಿತ ಇದ್ದನು, ಅಯ್ಯೋ ನನಗೆ ಬಂದಾಗಿಂದ ಒಂದು ಡೌಟ್ ಇತ್ತು, ಈ ಗಂಟೆ ಏನಕ್ಕೆ ತಂದರೆ ಅಂತ, ಈ ಗಂಟೆ ಇದಕ್ಕೆ ನೀನು ಬರೋಕ್ಕಿಂತ ಮುಂಚೆನೇ ಎಲ್ಲದಕ್ಕೂ ರೆಡಿ ಮಾಡ್ಕೊಂಬಂದಿದ್ದೀಯ ನಿಂಗಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಈ ಗಂಟೆ ಅಲ್ಗಾಡಿಸ್ದಾಗಲ್ಲ ನೀನು ನನಗೆ ಏನು ಅಂತ ಕೇಳೋದಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ ಹೇಳ್ತಾಳೆ. ಸರಿ ಆಯ್ತಮ್ಮ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಟೈಮ್ ಆಯಿತು ಮಲ್ಕೋ ಹೋಗ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ ಹೇಳ್ತಾಳೆ. ಸರಿ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಸಹಿತ ಎದ್ದೆದ್ದು ಹೋಗ್ತಾರೆ. ಅವಾಗ ನಿಂಗವ ಇದ್ದಳು ಆ ಗಂಟೆನ ಅಳ್ಗಾಡಿಸ್ತಾಳೆ. ಅಷ್ಟೊತ್ತಿಗೆ ದೇವಯಾನಿ ಇದ್ದಳು ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಅವಾಗ ಅಮ್ಮ ಯಾಕೆ ಕರೆದ್ರ ಅಂದಾಗ, ಹಾಂ ಅಂದರೆ ಮೈ ಮೇಲೆ ಪ್ರಜ್ಞೆ ಇದೆಯೋ ಇಲ್ಲೋ ನೆನಪಿದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು, ಹಾಂ ಪ್ರಜ್ಞೆನೂ ಇದೆ ನೆನಪು ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಸರಿ ಅಲ್ಲಿರೋ ಪುಟ್ಟಿ ಎಲ್ಲ ಎತ್ಕೊಂಡು ಹೋಗು ಹೂವಿಂದು ಅಂದಾಗ, ಸರಿ ಅಂತ ಅಂದ್ಬಿಟ್ಟು ಹೂವಿನ ಪುಟ್ಟಿ ಎಲ್ಲ ಎತ್ಕೊಂಡು ಹೋಗ್ತಾಳೆ. ಅವಾಗ ಮತ್ತೆ ಗಂಟೆನ ಹೊಡಿತಾಳೆ. ಅವಾಗ ಮತ್ತೇನು ಅಂದಾಗ, ತಿರುಗಿ ನೋಡ್ತೀವಿ ಇಲ್ಲೋ ಅಂದ್ಕೊಂಡೆ ಅಂತ ಅಂದ್ಬಿಟ್ಟು ಮತ್ತೆ ನಿಂಗವ ಹೇಳಿದಾಗ ಸಿಟ್ಟು ಮಾಡಿಕೊಂಡು ಸರಿ ಬರ್ತೀನಮ್ಮ ಮಲ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇಲ್ಲಿ ಭೂಮಿ ಇದ್ದಳು ಆಚೆಗಡೆ ಸಪ್ಪುಗೆ ಕೂತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಲಚ್ಚಿ ಹೋಗ್ತಾನೆ. ಅದಕ್ಕೆ ಏನು ಮಾಡ್ತಿದ್ದೀರಾ, ಯಾಕೆ ಸಪ್ಪುಗಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಲಚ್ಚಿ ಕೇಳ್ತಾಳೆ. ಅವಾಗ ಭೂಮಿ ಇದ್ದಳು, ಇಲ್ಲಿ ಏನಿಲ್ಲಮ್ಮ ಇದು ಚೆನ್ನಾಗಿದ್ದೀನಿ, ಒಳಗಡೆ ಯಾಕೋ ಗಾಳಿ ಬರ್ತಿರಲಿಲ್ಲ ಸೆಕೆ, ಅದಕ್ಕೋಸ್ಕರ ಹೊರಗಡೆ ಕೂತಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಕರೆಕ್ಟಾಗಿ ಹೇಳಿ, ಅದಕ್ಕೆ ಸೆಕೆ ಆಗ್ತಿರೋದು ನಿಮಗ ಅಥವಾ ನಿಮ್ಮ ಮನಸ್ಸಿಗ, ಯಾಕೆ ಏನಾಯಿತು, ಮುಂಚೆ ನಿಮ್ಮ ಮುಖದಲ್ಲಿ ಒಂದು ಮುಗುಳ್ನಗೆ ಇತ್ತು, ಆದರೆ ಇತ್ತೀಚೆಗೆ ನೀವು ತುಂಬ ಸೈಲೆಂಟ್ ಆಗ್ತಿದ್ದೀರಾ, ಪ್ಲೀಸ್ ನಾನು ನಿಮ್ಮ ಮೈದ ಆದರೆ ನಿಮ್ಮ ಹತ್ರ ಇರೋದು ಏನೇ ಒಂದು ಇದ್ರೂ ಸಹಿತ ನನ್ನ ಹತ್ರ ಹೇಳ್ಕೊಳ್ಳಿ, ನನ್ನ ಕೈಲಿ ಆದಷ್ಟು ನಿಮಗೆ ಸಹಾಯ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಲಚ್ಚಿ ಕೇಳ್ಕೊತಾನೆ. ಅವಾಗ ಭೂಮಿ ಇದ್ದಳು, ಮೈದು ನನ್ನ ಹತ್ರ ನಿನ್ನ ಹತ್ರ ಏನೋ ಹೇಳ್ಕೊಬೇಕು ಕಣ ಮೈದು, ಆದರೆ ನಾನು ನಿಮ್ಮ ಅಣ್ಣ ನಾನು ಎಷ್ಟು ಕ್ಲೋಸ್ ಆಗಿದ್ವಿ, ಆದರೆ ಯಾರೋ ನಮ್ಮ ಮನೆಯವರೇ ನಮ್ಮಿಬ್ಬರನ್ನು ದೂರ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ ಕಣೋ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅದನ್ನು ದೇವಯಾನಿ ಕೇಳಿಸ್ಕೊಂಡು, ಅಯ್ಯೋ ದೇವರೇ ಏನೋ ಹೇಳ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು, ಭೂಮಿ ಏನು ಹೇಳ್ತಿದ್ದೀಯ ಮಗಳೇ, ನಮ್ಮನೆಯವ್ರು ನಿನ್ನನ್ನು ದೂರ ಮಾಡ್ತಿದ್ದಾರಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಹೌದು ಅಮ್ಮ, ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ, ನನ್ನನ್ನು ಅಜಿತನ ದೂರ ಮಾಡೋದಕ್ಕೆ ಯಾರು ಪ್ರಯತ್ನ ಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಷ್ಟೊತ್ತಿಗೆ ಎಲ್ಲರಿಗೂ ಸಹಿತ ಶಾಕ್ ಆಗುತ್ತೆ.
ಹಾಗೆ ದೇವಯಾನಿ ಅಮ್ಮ ನಾವು ಅಂದರೆ ದೇವಸ್ಥಾನದಲ್ಲಿ ನಾವು ಹೋದಾಗ ಒಬ್ಬ ಜ್ಯೋತಿ ಅಮ್ಮ ಏನಂತ ಹೇಳಿದ್ದೇಳು, ನಿನ್ನ ಗಂಡ ಜೊತೆ ಇದ್ದರೆ ನಿನ್ನ ಗಂಡಗೆ ಜೀವಕ್ಕೆ ಆಪತ್ತಿದೆ ಹಾಗೆ ಹೀಗೆ ಅಂತ ನನ್ನ ತಲೆಗೆ ಹೇಳಿದ್ಲು ತಾನೆ, ಅದೆಲ್ಲ ಸುಳ್ಳು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನಿನಗೆ ಹೇಗೆ ಗೊತ್ತಾಯಿತು ಅಂದಾಗ, ಇಲ್ಲ ಅಂದರೆ ಅತ್ತೆಗೆ ಅಂದರೆ ಅವರು ಭಿಕ್ಷೆ ಬಿಡೋದಕ್ಕೋಸ್ಕರ ಇದ್ರಲ್ಲ, ಆವಾಗ ಜ್ಯೋತಿ ಇನ್ನೊಬ್ಬರಿಗೆ ಹೇಳೋದನ್ನ ಕೇಳಿಸ್ಕೊಂಡು ಚರ್ಚೆ ಮಾಡಿದಾಗ ಗೊತ್ತಾಯಿತು ಇವಳೆಲ್ಲ ಹೇಳ್ತಿರೋದೆಲ್ಲ ಸುಳ್ಳು, ದುಡ್ಡಿನ ಆಸೆಗೋಸ್ಕರ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತಂದ್ಬಿಟ್ಟು ಸಾಹೇಬ್ರು ಅವಳ ಬಾಯಿನ ಬಿಡಿಸಿದ್ರು ಅಂತಂದ್ಬಿಟ್ಟು ಹೇಳ್ತಾಳೆ. ಅವಾಗ ಇಲ್ಲಿ ದೇವಯಾನಿಗೆ ಶಾಕ್ ಆಗುತ್ತೆ, ಅಯ್ಯೋ ದೇವ್ರೆ ಇದನ್ನೆಲ್ಲ ಮಾಡಿಸಿದ್ದು ನಾನೇ ಅಂತಂದ್ಬಿಟ್ಟು ಎಲ್ಲಿ ಗೊತ್ತಾಯ್ತಾ ಅಂತಂದ್ಬಿಟ್ಟು ದೇವಯಾನಿ ಅನ್ಕೊತಿರ್ತಾಳೆ. ಅಷ್ಟಲ್ಲದೆ ಅಯ್ಯೋ ದೇವ್ರೆ ಅಂದಾಗ, ಸರಿ ನಿನಗೆ ಗೊತ್ತಾಯ್ತಮ್ಮ, ನೀನೇನಾದ್ರು ಕೇಳ್ದ ಅಂತಂದ್ಬಿಟ್ಟು ಹೇಳಿದಾಗ, ಇಲ್ಲ ನಾನು ಏನಾದರೂ ಕೇಳೋಣ ಅನ್ನೋದ್ರೊಳಗೆ ಅವ್ಳು ಹೋಗ್ಬಿಟ್ಟಿದ್ರು ಅಂತಂದ್ಬಿಟ್ಟು ಹೇಳ್ತಾಳೆ. ಅವಾಗ ಸರಿ ಬಿಟ್ಟಾಕೋ ಅನ್ನೋಟಿಗೆ ಅಜಿತನು ಸಹಿತ ಅಲ್ಲಿಗೆ ಬರ್ತಾನೆ. ಅವಾಗ ದೇವಯಾನಿಗೆ ಫುಲ್ ಶಾಕ್ ಆಗುತ್ತೆ. ಅಷ್ಟೊತ್ತಿಗೆ ಭೂಮಿ ಇದ್ದಳು. ಅಷ್ಟಲ್ಲದೆ ಅಂದರೆ ಅಜಿತ್ ಅವರು ಅಂದರೆ ಸಾಹೇಬರು ಅಂದರೆ ಅಕ್ಕನಿಗೆ ಅಂದರೆ ಪಲ್ಲವಿ ಅಕ್ಕನಿಗೆ ಬಟ್ಟೆನೆಲ್ಲ ಪ್ಯಾಕ್ ಮಾಡು ಅಂತ ಹೇಳಿದ್ರಂತೆ. ಆದರೆ ಪಲ್ಲವಿ ಅಕ್ಕನ ಬಟ್ಟೆನ ಪ್ಯಾಕ್ ಮಾಡಲ್ಲ ಅಂತ ಹೇಳಿ ಹೋದ್ರಂತೆ. ಆದರೆ ಸಾಹೇಬ್ರನ್ನು ಸಹಿತ ಬಟ್ಟೆ ಪ್ಯಾಕ್ ಮಾಡಿಲ್ಲ. ಇಲ್ಲಿ ಪಲ್ಲವಿ ಅಕ್ಕನೂ ಬಟ್ಟೆನ ಪ್ಯಾಕ್ ಮಾಡಿಲ್ಲ. ಅಂದರೆ ಬಟ್ಟೆ ಪ್ಯಾಕ್ ಮಾಡಿದ್ದಾದರೂ ಯಾರು, ನನ್ನ ಟ್ರಂಕಿಗೆ ನನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡಿದ್ದಾದರೂ ಯಾರು ಅನ್ನೋದು ನನಗೊಂದು ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಲಚ್ಚಿಗೆ ಅಂದರೆ ಅಂಜು ಮೇಲೆ ಡೌಟ್ ಬರೋಕ್ಕೆ ಶುರುವಾಗುತ್ತೆ. ಇಲ್ಲಿ ಲಚ್ಚಿ ಇದ್ದಳು ದೇವಯಾನಿ ಹಾಗೆ ಅಂಜುನ ನಿಲ್ಲಿಸ್ಕೊಂಡು ಎಲ್ಲ ಕ್ವಶನ್ನ ಕೇಳ್ತಾನ. ಎಲ್ಲರ ಮುಂದೆ ಇಲ್ಲಿ ದೇವಯಾನಿ ಹಾಗೆ ಅಂಜು ಮುಖವಾಡ ಕಳಚಿ ಬೀಳುತ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ದೀರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.